ಹಲೋ. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಿ ಕೆ ರಮೇಶ್ ಅಂತ. ನಿಮ್ಮ ಮನೆ ಮಗ. ಕುವೆಂಪು ಅವರ ಬರ್ತ್ಡೇ ಪ್ರಯುಕ್ತವಾಗಿ ಈ ಒಂದು ಪ್ರೋಗ್ರಾಮ್ ಅನ್ನ ಆರ್ಗನೈಸೇಷನ್ ಮಾಡಿದಂತ ಎಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ. ಓಕೆ, ಕುವೆಂಪು ಅವ್ರ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಅದರಲ್ಲಿ ನಾನು ಎರಡು ಪದವನ್ನ ಹೇಳ್ತೀನಿ. ಈ ಎರಡು ಪದವನ್ನ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಂಡ್ರೆ ನಾವು ಜೀವನದಲ್ಲಿ ತುಂಬಾ ಹ್ಯಾಪಿ ಆಗಿರ್ಬೋದು. ಓಕೆ, ಬಹಳಷ್ಟು ಜನ ಹ್ಯಾಪಿಯನ್ನ ಕಳ್ಕೊಂಡಿದ್ದಾರೆ. ಕಾರಣ ಏನಂದ್ರೆ ಈ ತರ ಮಹಾನ್ ಸಾಧಕರ ಹೇಳಿರುವ ಮಾತುಗಳನ್ನ ನಾವು ಅರ್ಥಕೊಂಡಿದೀವಿ. ಹಾಗಾಗಿ ನಮ್ಮ ಜೀವನ ದಿನೇ ದಿನ ಬತ್ತ ಸೊ ಕಷ್ಟ ಆಗ್ತಾ ಇದೆ, ಕಾರ್ಪೊರೇಷನ್ ಲೆವೆಲ್ ಹೋಗ್ತಾ ಇದೆ. ಸೊ ಕುವೆಂಪು ಅವರು ಒಂದು ಅದ್ಭುತವಾದ ಒಂದು ಮಾತನ್ನ ಹೇಳಿದ್ದಾರೆ. ಓಕೆ, ಏನಾದರೂ ಹಾಗೂ ಮೊದಲು ನಾವು ಮಾನವನಾಗು ಅಂತ ಹೇಳಿದರೆ, ಇವತ್ತು ನಮ್ಮ ಜನಗಳು ಮಾನವೀಯತೆಯನ್ನು ಮೊದಲು ಮರಿತಾ ಇದ್ದಾರೆ. ಓಕೆ, ಅದಕ್ಕೆ ತುಂಬಾ ಎಕ್ಸಾಂಪಲ್. ಯಾರೋ ಒಬ್ಬ ಆಕ್ಸಿಡೆಂಟ್ ಬಿದ್ದೋದ ಅಂತ ಹಾಗೆ ಹೊರಟೋಗ್ಬಿಡ್ತೀವಿ. ಓಕೆ, ಯಾರೋ ಒಬ್ಬ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಕಷ್ಟಕ್ಕೆ ನಾವು ಹೆಲ್ಪ್ ಮಾಡೋದನ್ನ ಮರ್ಕೊಂಡ್ಬಿಡ್ತೀವಿ. ದುಡ್ಡು ಕೊಟ್ಬೇಡಿ, ನೀವು ಸ್ವಾಂತಾನೆ ಹೇಳಿ. ಈಗ ಯಾರೋ ಬಡವ ಇರ್ತಾನೆ, ಅವನ ಹತ್ರ ದುಡ್ಡಿಲ್ಲ, ಹುಷಾರಿರಲ್ಲ, ನೀವು ದುಡ್ಡು ಕೊಡ್ಬೇಡಿ. ನೋಡಪ್ಪ, ಇಂಥ ಕಡೆ ಹೋದ್ರೆ ನಿನ್ ದುಡ್ಡು ಸಿಗುತ್ತೆ, ನಿನ್ ಜೀವನಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಈ ತರ ಆಗಿರ್ಬೇಕು, ನಮ್ಮ ಊರ್ ಚೆನ್ನಾಗಿರ್ಬೇಕು. ಓಕೆ, ನಮ್ ಫ್ಯಾಮಿಲಿ ಅನ್ಕೋತೀವಿ, ಅರೆ ಕುವೆಂಪು ಅವ್ರು ಹೇಳಿದ್ದಾರೆ ಚೆನ್ನಾಗಿರೋದಲ್ಲ, ವಿಶ್ವ ಚೆನ್ನಾಗಿರ್ಬೇಕು. ವಿಶ್ವ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ ಅದನ್ನ ಜನ ಮಾಡ್ತಿದೀವಿ. ಅದಕ್ಕೆ ಫಾರ್ ಎಕ್ಸಾಂಪಲ್ ಅಂದ್ರೆ, ಇವತ್ತು ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇದೆ. 2 ದಿನದಲ್ಲಿ ಮುಗ್ದೋಗ್ತದೆ ಅಂತ ಯುದ್ಧ ಸ್ಟಾರ್ಟ್ ಮಾಡಿದ್ರು. ಈಗ 3-4 ವರ್ಷ ಆಗ್ತಾ ಬರ್ತಾ ಇದೆ, ಇನ್ನ ಯುದ್ಧ ಮುಗ್ದೋಗಿಲ್ಲ. ಸೊ ಇವತ್ತು ಆ ಯುದ್ಧ ನಡೆಯೋದ್ರಿಂದ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ಇಡೀ ಜಗತ್ತಿಗೆ 60-65% ಗೋಧಿನ ರಫ್ತು ಮಾಡ್ತಿದ್ದೆ. ಇವತ್ತು ಗೋಧಿ ನಿಂತೋಗಿದ್ರೆ ಎಷ್ಟೋ ಬಡ ದೇಶಗಳಿದೆ, ಇವತ್ತು ಅನ್ನಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಅಂದ್ರೆ ಕುವೆಂಪು ಅವರು ಈ ಮಾತನ್ನ ಅಂದೇ ಹೇಳಿದ್ದಾರೆ. ಇವತ್ತು ಎಷ್ಟೋ ಜನ ಊಟ ಇಲ್ದೇನೆ ಸಾಯ್ತಾ ಇದ್ದಾರೆ. ಇದು ಕುವೆಂಪು ಅವರು ಕೊಟ್ಟಂತ ಸಂದೇಶ. ಓಕೆ, ಸೊ ಅವರು ಇನ್ನೊಂದು ಮಾತನ್ನ ಹೇಳಿದ್ದಾರೆ. ಓಕೆ, ಮದುವೆ ಹೇಗೆ ಮಾಡಬೇಕು ಅಂತ ಒಂದು ಅರ್ಥಪೂರ್ಣವಾಗಿ ಒಂದು ಮದುವೆನ ಮಾಡಿದ್ದಾರೆ. ಓಕೆ, ಅವ್ರ ಮಗನ ಮದುವೆನ ಮಾಡಿದ್ದಾರೆ, ಬರೀ ಫ್ಯಾಮಿಲಿ ಸೇರ್ಕೊಂಡು ಮದುವೆನ ಮಾಡಿದ್ದಾರೆ. ಈಗ ಜನ ಮದುವೆ ಮಾಡ್ತಾರೆ, ನಿಜವಾಗ್ಲೂ ನೆನ್ನೆ ಮನೆಯಿಂದ ನಾನು ನೋಡ್ತಾ ಇದ್ದೀನಿ. ಓಕೆ, 50 ಲಕ್ಷ ಖರ್ಚು ಮಾಡಿ ಪ್ಯಾಲೇಸ್ ಗೊಂಡ್ರಲ್ಲಿ ಮದುವೆ ಮಾಡಿದ್ದಾರೆ. ಮದುವೆ ಮಾಡಿ 1 ತಿಂಗಳಿಗೆ ಸೋದೋದು ಮಗಳು. ಓಕೆ, ಇದೆಲ್ಲ ನೋಡ್ತಿದ್ರೆ ನಮ್ಮ ಜನ ಎಲ್ಲಿ ಹೋಗ್ತಾ ಇದ್ದಾರೆ? 50 ಲಕ್ಷ ಖರ್ಚು ಮಾಡೋದು ಹೇಳಿದ್ದೆ ಯಾರು? ಓಕೆ, ನಾವು ಮೌಲ್ಯವನ್ನ ಮರಿತಾ ಇದೀವಿ. ಹುಡುಗನಲ್ಲಿ ಏನ್ ಗುಣ ಇದೆ? ನನ್ ಮಗಳು ಸಾಕೋ ತಾಕತ್ತಿದ್ಯಾ? ಓಕೆ, 3 ಹೊತ್ತು ಊಟ ಹಾಕ್ತಾರ, ಜೀವನ ಚೆನ್ನಾಗಿ ಮಾಡ್ತಾರ? ಇದನ್ನ ಯಾರು ನೋಡ್ತಾ ಇಲ್ಲ. ಓಕೆ, ಅವನ ಹತ್ರ ಎಷ್ಟು ಆಸ್ತಿ ಇದೆ, ಎಷ್ಟು ಬಂಗ್ಲೆ ಇದೆ, ಎಷ್ಟು ಬಾಡಿಗೆ ಬರ್ತದೆ, ಇದನ್ನ ನೋಡಿ ಸೊ ಹೆಣ್ಣನ್ನ ಕೊಡ್ತಾ ಇದ್ದಾರೆ. ಇವತ್ತು ಒಂದು 100 ಮದುವೆ ಆದ್ರೆ 50 ಮದುವೆ ಡೈವರ್ಸ್ ಆಗ್ತದೆ. ಕಾರಣ ಏನಂದ್ರೆ ಹಾಗಾಗಿ ಸೊ ನನ್ನ ಉದ್ದೇಶ ಏನಂದ್ರೆ, ಜನಗಳಿಗೆ ಅರಿವನ್ನ ಮೂಡಿಸ್ಬೇಕು. ಓಕೆ, ದುಡ್ಡಿಗೆ ಬೆಲೆ ಕೊಡಬೇಡಿ, ಮೌಲ್ಯಗಳಿಗೆ ಬೆಲೆ ಕೊಡಿ. ಕುವೆಂಪು ಅವ್ರನ್ನ ಆದರ್ಶವಾಗಿ ತಗೊಳ್ಳಿ, ಸ್ವಾಮಿ ವಿವೇಕಾನಂದ ಅವ್ರನ್ನ ಆದರ್ಶವಾಗಿ ತಗೊಳ್ಳಿ. ಇತರ ಮಹಾನ್ ಚಿಂತಕರು ಒಳ್ಳೊಳ್ಳೆ ಮಾತುಗಳನ್ನ ಹಾಡಿದ್ದಾರೆ. ಒಂದೊಂದು ಮಾತು ಸಾಕು ನಮ್ಮ ಲೈಫ್ ಅಲ್ಲಿ ಸೊ ಸಕ್ಸಸ್ಫುಲ್ ಆಗ್ಬೇಕು. ಓಕೆ, ಚೆನ್ನಾಗಿರ್ಬೇಕಂದ್ರೆ ಒಂದು ಮಾತನ್ನ, ಸರಳತೆಯ ಮದುವೆ, ಅದೊಂದು ಮಾತನ್ನ ನೀವು ಅಳವಡಿಸ್ಕೊಂಡ್ರೆ ಒಂದು 50% ಸಾಲದಿಂದ ಮುಕ್ತರಾಗ್ಬಿಡ್ತೀರಾ. ಅವ್ರು ಯಾರೋ ದೊಡ್ಡ ಪ್ಯಾಲೇಸ್ ಗೊಂಡ ಮದುವೆ ಮಾಡಿದ್ದಾರೆ, ಇವ್ರು ಯಾರೋ ಇಷ್ಟು ಚಿನ್ನ ಕೊಟ್ಟಿದ್ದಾರೆ, ಇವ್ರು ಯಾರೋ ಇಷ್ಟು ಕಾರ್ ಕೊಟ್ಟಿದ್ದಾರೆ. ಓಕೆ, ಈ ತರ ನಾವು ಕಂಪ್ಯಾರಿಸನ್ ಮಾಡಕ್ ಹೋಗ್ತೀವಿ. ಯಾರಿಗೂ ನೀವು ಕಂಪೇರ್ ಮಾಡ್ಕೋಬೇಡಿ. ನನ್ನ ಕೆಪಾಸಿಟಿ ಏನಿದೆ, ನನ್ನ ಸಂಪಾದನೆ ಏನಿದೆ, ನನ್ನ ತಾಕತ್ ಏನಿದೆ, ಅದ್ರ ಮೇಲೆ ನೀವು ಕೆಲಸ ಮಾಡಿ. ನಿಮ್ಮ ಲೈಫ್ ಓಕೆ ಹೂವಿನ ತರ ಇರುತ್ತೆ ಅಂತ ಹೇಳ್ತಾ ಓಕೆ ಈ ಒಂದು ಪ್ರೋಗ್ರಾಮ್ ಅನ್ನು ಆರ್ಗನೈಸೇಷನ್ ಮಾಡಿದ್ರೆ ಎಲ್ಲರಿಗೂ ನನ್ನ 2 ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೃದಯವಾಗಿ ಧನ್ಯವಾದ. ಸೊ ನಾನು ಜನರ ಧ್ವನಿ ಅಂತ ಈ ತರ ಸೊ ಜನಗಳಿಗೆ ಓಕೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ನಾನು ಯೂಟ್ಯೂಬ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಸುಧಾ ವಿಡಿಯೋ ನೋಡಿ
ಶೇರ್ ಮಾಡಿ, ಒಳ್ಳೇದನ್ನ ಶೇರ್ ಮಾಡಿ. ಓಕೆ, ಯಾಕೆಂದ್ರೆ ನನ್ನಿಂದ 10 ಜನ ಬಂದಾದ್ರೆ ನನ್ಗೆ ಹ್ಯಾಪಿ ಆಗುತ್ತೆ, ಖುಷಿ ಆಗುತ್ತೆ. ಓಕೆ, ಒಳ್ಳೇದ್ ಏನಿದೆ ಅದೆಲ್ಲವನ್ನೂ ಶೇರ್ ಮಾಡಿ, ನಂದು ಅಂತ ಅಲ್ಲ, ಒಳ್ಳೇದ್ ಏನ್ ಸಿಗುತ್ತೆ ಅದೆಲ್ಲವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಷ್ಟೊಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.